ಈ ತಾಯ್ಮಾತು ಅಂದರೆ ಏನು? ಸಾಮಾನ್ಯವಾಗಿ ನಾವು ತಾಯ್ಮಾತು ಅನ್ನೋ ಶಬ್ದವನ್ನು ಬಳಸ್ತಾ ಇರ್ತೀವಿ. ಇದನ್ನು ಮಾತೃಭಾಷೆ ಅಂತ ಬಳಸ್ತೀವಿ, ಇಲ್ಲದೇ ಇದ್ದರೆ ಮದರ್ ಟಂಗ್ ಅಂತ ಎಲ್ಲ ಬಳಸ್ತೀವಿ. ಬಟ್ ಮಾತೃಭಾಷೆ ಅಂದರೆ ಏನು? ತಾಯ್ಮಾತು ಅಂದರೆ ಏನು? ಇದ್ರ ಬಗ್ಗೆ ಬಹಳ ಆಶ್ಚರ್ಯ ಏನು ಅಂತಂದರೆ ಬಹಳಷ್ಟು ಗೊಂದಲಗಳಿವೆ. ವಿಶ್ವಸಂಸ್ಥೆ ಈ ತಾಯ್ಮಾತು ಅನ್ನೋದರ ಬಗೆಗೆ ಕೆಲವೊಂದು ಅಂಶಗಳನ್ನು ಹೇಳುತ್ತೆ. ಅದೇನಪ್ಪ ಅಂತಂದರೆ ಮಗು ತನ್ನ ಎಳವೆಯಲ್ಲಿ ಕಲಿಯುವಂತಹ ಭಾಷೆಯನ್ನು ತಾಯ್ಮಾತು ಅಂತ ಹೇಳಬಹುದು ಅಂತ. ಅದು ಮಾತ್ರ ಅಲ್ಲ, ಇನ್ನೂ ಕೆಲವೊಂದು ಅಂಶಗಳನ್ನು ಅದು ಸೇರಿಸುತ್ತೆ. ಯಾಕಂದರೆ ಅದು ಒಂದು ತುಂಬ ಸಂಕೀರ್ಣವಾದ ವಿಚಾರವಾಗಿಬಿಡುತ್ತೆ. ಮಗು ತನ್ನ ಎಳವೆಯಲ್ಲಿ ಕಲಿಯುವ ಭಾಷೆ ಮತ್ತು ಜೀವನದ ಉದ್ದಕ್ಕೂ ಹೆಚ್ಚಾಗಿ ಆ ಭಾಷೆಯನ್ನು ಬಳಸುವಂತಹದ್ದು, ಮತ್ತು ಮಗುವೊಂದು ಅಥವಾ ವ್ಯಕ್ತಿಯೊಂದು ತನ್ನ ಜೀವನದುದ್ದಕ್ಕೂ ಯಾವ ಭಾಷೆಯ ಮೇಲೆ ಹಿಡಿತವನ್ನು ಸಂಪಾದಿಸಿರುತ್ತೆ ಅಥವಾ ಹೆಚ್ಚಿನ ಹಿಡಿತವನ್ನು ಯಾವ ಭಾಷೆಯ ಮೇಲೆ ಹೊಂದಿರುತ್ತೆ ಅಂತ ಅನ್ನೋದರ ಮೇಲೆ ಯಾವುದು ಒಬ್ಬ ವ್ಯಕ್ತಿಯ ತಾಯ್ಮಾತು ಅನ್ನುವಂಥದ್ದನ್ನು ನಾವು ನಿರ್ಧರಿಸ್ತೀವಿ. ಅದು ಮಾತ್ರ ಅಲ್ಲ, ತಾಯ್ಮಾತು ಅನ್ನುವಂಥದ್ದು ಸಾಮಾನ್ಯವಾಗಿ ಒಂದು ಐಡೆಂಟಿಟಿಯನ್ನು ಅಥವಾ ಒಂದು ಗುರುತಿಕೆಯನ್ನು ಕೊಡ್ತಾ ಇರುತ್ತೆ. ನಾನು ಕನ್ನಡಿಗ, ನಾನು ತಮಿಳಿಗ ಅಂತ ಹೇಳುವಾಗ ಆ ಒಂದು ಐಡೆಂಟಿಟಿ ಬರ್ತಾ ಇರುವಂಥದ್ದನ್ನು ನಾವು ಗಮನಿಸಬಹುದು. ಎಷ್ಟೋ ಬಾರಿ ಆ ಒಂದು ಭಾಷೆಯ ಸಮುದಾಯಕ್ಕೆ ಸಂಬಂಧಪಟ್ಟಿರುವ ಒಬ್ಬ ವ್ಯಕ್ತಿ ಆ ಭಾಷೆಯನ್ನು ಮಾತಾಡದೇ ಇದ್ದರೂ ಕೂಡ ಆ ಭಾಷೆ ಆ ವ್ಯಕ್ತಿಗೆ ಒಂದು ಸದಸ್ಯತ್ವವನ್ನು ಕೊಡ್ತಾ ಇರುತ್ತೆ, ಒಂದು ಗುರುತಿಕೆಯನ್ನು ಕೊಡ್ತಾ ಇರುತ್ತೆ. ಈ ಎಲ್ಲ ಅಂಶಗಳನ್ನು ನಾವು ಪರಿಗಣಿಸಿ ತಾಯ್ಮಾತು ಅಂದರೆ ಏನು ಅನ್ನುವಂಥದ್ದನ್ನು ಹೇಳಬಹುದು. ಭಾರತದ ಸಂದರ್ಭದಲ್ಲಿ ಜನಗಣತಿ ಮಾಡುವಂತಹ ಸಂದರ್ಭದಲ್ಲಿ ಮೂಲಭೂತವಾಗಿ ಭಾರತೀಯ ಪ್ರಜೆಗಳಿಂದ ಪ್ರತಿಯೊಬ್ಬರಿಂದ ಸಂಗ್ರಹಿಸುವ ಮಾಹಿತಿ ಅಂದರೆ ಭಾಷಿಕ ಮಾಹಿತಿ ಏನಾಗಿರುತ್ತೆ ಅಂದರೆ ಅವರ ತಾಯ್ಮಾತು ಯಾವುದು ಅನ್ನುವಂಥದ್ದು, ಅವರ ಭಾಷೆ ಯಾವುದು ಅನ್ನೋದನ್ನು ಸಂಗ್ರಹಿಸೋದಿಲ್ಲ. ಬದಲಾಗಿ ತಾಯ್ಮಾತು ಮಾಹಿತಿ ಸಂಗ್ರಹಣೆಗೆ ಬಂದಾಗ ನೀವು ಯಾವ ಭಾಷೆ ಮಾತಾಡ್ತೀರಿ ಅಂತ ಕೇಳಿ ಮಾಹಿತಿಯನ್ನು ಬರೆದುಕೊಂಡು ಹೋಗೋದು ನಿಜ. ಆದರೆ ಅದನ್ನು ಪರಿಗಣಿಸ್ತಾ ಇರುವಂಥದ್ದು ಭಾರತೀಯ ಜನಗಣತಿಯ ಒಂದು ಮಾಹಿತಿಯ ಒಂದು ವಿಶ್ಲೇಷಣೆಯ ಸಂದರ್ಭದಲ್ಲಿ ಅದನ್ನು ತಾಯ್ಮಾತು ಅಂತಲೇ ಪರಿಗಣಿಸ್ತೀವಿ. ಹೀಗೆ ಪ್ರತಿ 10 ವರ್ಷಕ್ಕೊಮ್ಮೆ ತಾಯ್ಮಾತಿನ ಮಾಹಿತಿಯನ್ನು ನಾವು ಪರಿಗಣಿಸ್ತಾ ಇದ್ದರೂ ಕೂಡ ತಾಯ್ಮಾತು ಅನ್ನೋದರ ಬಗೆಗೆ ಒಂದು ಸ್ಪಷ್ಟವಾದ ವ್ಯಾಖ್ಯಾನ ನಮಗೆ ಇಲ್ಲ. ಭಾರತದಂತಹ ಬಹುಭಾಷಿಕ ಪರಿಸರ ಇರುವಂತಹಲ್ಲಿ ಈ ತಾಯ್ಮಾತು ಅನ್ನುವಂಥದ್ದು ತುಂಬ ಕಷ್ಟ. ಯಾಕಂದರೆ ಕೆಲವೊಂದು ಪರಿಸರಗಳಲ್ಲಿ ಮಗು ತನ್ನ ಎಳವೆಯಲ್ಲಿ ಒಂದಕ್ಕಿಂತ ಹೆಚ್ಚು ಭಾಷೆಗಳನ್ನು ಕಲಿಯುವಂಥ ಪರಿಸರಗಳು ಕೂಡ ತುಂಬ ಇವೆ. ಬಟ್ ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದರೆ, ಮಗು ತನ್ನ ಬಾಲ್ಯದಲ್ಲಿ ಈ ಜಗತ್ತನ್ನು ಯಾವ ಭಾಷೆಯ ಮೂಲಕ ಅನುಭವಿಸುತ್ತದೆಯೋ, ಯಾವ ಭಾಷೆಯ ಮೂಲಕ ಕಲಿಯುತ್ತದೆಯೋ, ಯಾವ ಭಾಷೆಯ ಮೂಲಕ ಸಮಾಜವನ್ನು ಅರಿತುಕೊಳ್ಳುತ್ತದೆಯೋ ಅದನ್ನು ನಾವು ತಾಯ್ಮಾತು ಅಂತ ಹೇಳಬಹುದು.